ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರೇಮ ಪ್ರಾಜೆಕ್ಟ್. ಇವತ್ತು ನಾನು ಈ ಥರ ತುಂಬ ಸರಳವಾದ ಡಿಸೈನ್ನಲ್ಲಿ ಕ್ಯಾಪ್ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಇದು 1 ವರ್ಷದ ಮಗುವಿಗೋಸ್ಕರ ಮಾಡಿದಂಥ ಕ್ಯಾಪ್. ಡಬಲ್ ಕ್ರೋಚೆಟ್ ಯೂಸ್ ಮಾಡಿದಂಥ ಕ್ಯಾಪ್ ಇದು. ಬನ್ನಿ ಇದನ್ನು ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಫಸ್ಟ್ ನೀವು 5 ಚೈನ್ ಸ್ಟಿಚ್ ಹಾಕಿ. ನಂತರ ರೌಂಡ್ ಶೇಪ್ ಮಾಡ್ಕೊಳ್ಳಿ. ಎರಡು ಚೈನ್ ಸ್ಟಿಚ್ ಹಾಕಿ. ಈಗ ಡಬಲ್ ಕ್ರೋಚೆಟ್ ಹಾಕ್ತಾ ಹೋಗಿ. ಒಟ್ಟು 9 ಡಬಲ್ ಕ್ರೋಚೆಟ್ ಹಾಕಿ. ಡಬಲ್ ಕ್ರೋಚೆಟ್ ಹಾಕಿದ ನಂತರ ಈ ಸುತ್ತನ್ನು ಫಿನಿಶ್ ಮಾಡಿ. ಏನು ಫಸ್ಟಿಗೆ ಹಾಕಿರ್ತೀರಲ್ಲ ಆ ಸ್ಟಿಚ್ಚಲ್ಲಿ ಹಾಕಿ ಉಲ್ಲನನ್ನು ಹೊರಗೆ ತೆಗೆದು ಹೀಗೆ ರೌಂಡ್ ಶೇಪ್ ಮಾಡ್ಕೊಳ್ಳಿ. ನಂತರ 2 ಚೈನ್ ಸ್ಟಿಚ್, ಅದೇ ಸ್ಟಿಚ್ಚಲ್ಲಿ 1 ಡಬಲ್ ಕ್ರೋಚೆಟ್ ಹಾಕಿ. ಹೀಗೆ ಎಲ್ಲ ಸ್ಟಿಚ್ಚಲ್ಲೂ 2 ಡಬಲ್ ಕ್ರೋಚೆಟ್ ಹಾಕ್ತಾ ಬನ್ನಿ. ನೋಡಿ, ಈ ಥರ ಒಂದು ಸ್ಟಿಚ್ಚಲ್ಲಿ 2 ಡಬಲ್ ಕ್ರೋಚೆಟನ್ನು ಈ ಸುತ್ತಲ್ಲಿ ಹಾಕ್ತಾ ಬನ್ನಿ. ನೋಡಿ, ನಾನಿಲ್ಲಿ ಹಾಕಿದ್ದೀನಿ. ನೆಕ್ಸ್ಟಲ್ಲಿ ಮತ್ತೆ 2 ಚೈನ್ ಸ್ಟಿಚ್ ಹಾಕಿ. ನೆಕ್ಸ್ಟಲ್ಲಿ 1 ಡಬಲ್ ಕ್ರೋಚೆಟ್ ಹಾಕಿ, ಅದೇ ಸ್ಟಿಚ್ಚಲ್ಲಿ ಮತ್ತೊಂದು ಡಬಲ್ ಕ್ರೋಚೆಟ್ ಹಾಕಿ. ಈಗ ಮತ್ತೆ ನೆಕ್ಸ್ಟ್ ಸ್ಟಿಚ್ಚಲ್ಲಿ 1 ಡಬಲ್ ಕ್ರೋಚೆಟ್, ಒಂದು ಸ್ಟಿಚ್ಚಲ್ಲಿ 1 ಡಬಲ್ ಕ್ರೋಚೆಟ್, ನೆಕ್ಸ್ಟ್ ಸ್ಟಿಚ್ಚಲ್ಲಿ 2 ಡಬಲ್ ಕ್ರೋಚೆಟ್ ಹಾಕಿ. ಈ ಥರ ಇಲ್ಲಿ 1 ಚೈನ್ ಸ್ಟಿಚನ್ನು ಹಾಕಿದ್ದೀನಿ. ಇಲ್ಲಿ ಡಬಲ್ ಕ್ರೋಚೆಟ್ 2, ಮತ್ತೆ 1 ಡಬಲ್ ಕ್ರೋಚೆಟ್, ಮತ್ತೆ 2 ಡಬಲ್ ಕ್ರೋಚೆಟ್, 1 ಡಬಲ್ ಕ್ರೋಚೆಟ್, 2 ಡಬಲ್ ಕ್ರೋಚೆಟ್. ಈ ಪ್ಯಾಟರ್ನನ್ನು ಹಾಕಿ ಈ ಸುತ್ತನ್ನು ಕಂಪ್ಲೀಟ್ ಮಾಡಿ. ಸುತ್ತನ್ನು ಕಂಪ್ಲೀಟ್ ಮಾಡಿದ ಮೇಲೆ ಈ ಶೇಪ್ ಬರಬೇಕು ವೀಕ್ಷಕರೇ. ನೋಡಿ ಹೀಗೆ. ಈಗ
ನೆಕ್ಸ್ಟ್ ರೌಂಡಲ್ಲಿ ಆ್ಯಸ್ ಯೂಸ್ವಲ್ ಮತ್ತೆ 2 ಚೈನ್ ಸ್ಟಿಚ್ ಹಾಕಿ ಮತ್ತೆ ಒಂದು ಡಬಲ್ ಕ್ರೋಚೆಟ್. ಈಗ ಎರಡು ಸ್ಟಿಚಲ್ಲಿ ಒಂದೊಂದು ಡಬಲ್ ಕ್ರೋಚೆಟನ್ನು ಹಾಕಿ ನೆಕ್ಸ್ಟ್ ರಲ್ಲಿ 2 ಡಬಲ್ ಕ್ರೋಚೆಟ್ ಹಾಕಿ ಅದೇ ಸ್ಟಿಚ್ಚಲ್ಲಿ ಮತ್ತೊಂದು ಡಬಲ್ ಕ್ರೋಚೆಟ್ ಹಾಕಿ. ಈ ಥರ 2 ಡಬಲ್ ಕ್ರೋಚೆಟ್ ಹಾಗೂ ಮತ್ತೆ ಒಂದರಲ್ಲಿ 2 ಡಬಲ್ ಕ್ರೋಚೆಟ್. ಈ ಥರ ಪ್ಯಾಟರ್ನ್ ಹಾಕ್ತಾ ಬನ್ನಿ. ನೋಡಿ ಈ ಥರ ಇಲ್ಲಿ 2 ಡಬಲ್ ಕ್ರೋಚೆಟ್ ಹಾಕಿದ್ದೀನಿ, ಮತ್ತು ಒಂದೇ ಸ್ಟಿಚ್ಚಲ್ಲಿ 2 ಡಬಲ್ ಕ್ರೋಚೆಟ್, ಮತ್ತು ಒಂದು ಡಬಲ್ ಕ್ರೋಚೆಟ್, ಮತ್ತೊಂದು ಡಬಲ್ ಕ್ರೋಚೆಟ್, ಮತ್ತು ಒಂದೇ ಸ್ಟಿಚ್ಚಲ್ಲಿ 2 ಡಬಲ್ ಕ್ರೋಚೆಟ್. ನೋಡಿ ಈ ಥರ ಈ ರೌಂಡನ್ನು ಕಂಪ್ಲೀಟ್ ಮಾಡಿ. ಈ ಸುತ್ತನ್ನು ಕಂಪ್ಲೀಟ್ ಮಾಡಿದ ಮೇಲೆ ಈ ಥರ ಕಾಣುತ್ತೆ ವೀಕ್ಷಕರೇ. ನೆಕ್ಸ್ಟ್ ರೌಂಡನ್ನು ಸ್ಟಾರ್ಟ್ ಮಾಡೋಣ. ಈಗ ಪ್ರತಿಯೊಂದು ಸ್ಟಿಚ್ಚಲ್ಲಿಯೂ ನೀವು ಒಂದೊಂದು ಡಬಲ್ ಕ್ರೋಚೆಟ್ ಹಾಕ್ತಾ ಬನ್ನಿ. ಹೀಗೆ ಪ್ರತಿಯೊಂದರಲ್ಲಿಯೂ ಒಂದೊಂದು ಡಬಲ್ ಕ್ರೋಚೆಟ್ ಹಾಕ್ತಾ ಈ ಸುತ್ತನ್ನು ಫಿನಿಶ್ ಮಾಡಿ. ನೆಕ್ಸ್ಟ್ ರೌಂಡಲ್ಲಿ 2 ಚೈನ್ ಸ್ಟಿಚ್ ಹಾಕ್ಕೊಳ್ಳಿ, ಮತ್ತು ಒಂದು ಡಬಲ್ ಕ್ರೋಚೆಟ್ ಹಾಕಿ ನೆಕ್ಸ್ಟ್ ಸ್ಟಿಚ್ಚಲ್ಲಿ ಮತ್ತೊಂದು ಡಬಲ್ ಕ್ರೋಚೆಟ್ ಹಾಕಿ ಈ ಥರ 5 ಡಬಲ್ ಕ್ರೋಚೆಟ್ ಹಾಕಿ. ಈ ಥರ 5 ಡಬಲ್ ಕ್ರೋಚೆಟ್ ಆದ ನಂತರ ಮತ್ತೆ ಒಂದು ಸ್ಟಿಚ್ಚಲ್ಲಿ 2 ಡಬಲ್ ಕ್ರೋಚೆಟ್ ಹಾಕಿ. ಸ್ಟಿಚ್ಚನ್ನು ಎಕ್ಸ್ಟ್ರಾ ಮಾಡಲಿಕ್ಕೆ ನಾವು ಇಲ್ಲಿ 2 ಡಬಲ್ ಕ್ರೋಚೆಟನ್ನು ಹಾಕಬೇಕು, ಕ್ಯಾಪ್ ಅಗಲ ಮಾಡಲಿಕ್ಕೆ. ನಂತರ ಮತ್ತೆ ನೀವು 5 ಡಬಲ್ ಕ್ರೋಚೆಟ್ ಹಾಕಿ, ಒಂದೊಂದು ಸ್ಟಿಚ್ಚಲ್ಲಿ ಒಂದೊಂದು ಡಬಲ್ ಕ್ರೋಚೆಟ್. ಈ ಥರ 5 ಆದ ನಂತರ ಮತ್ತೆ ಒಂದೇ ಸ್ಟಿಚ್ಚಲ್ಲಿ 2 ಡಬಲ್ ಕ್ರೋಚೆಟ್ ಹಾಕಿ. ಇಲ್ಲಿ 2 ಹಾಕಿರ್ತೀರಲ್ಲ, ನಂತರ 1 2 3 4 5 ಡಬಲ್ ಕ್ರೋಚೆಟ್ ಹಾಕಿದ ನಂತರ ಮತ್ತೆ ಮುಂದಿನ ಸ್ಟಿಚ್ಚಲ್ಲಿ 2 ಡಬಲ್ ಕ್ರೋಚೆಟ್ ಹಾಕಿ. ಈ ಸುತ್ತನ್ನು ಇದೇ ಪ್ಯಾಟರ್ನನ್ನು ಹಾಕ್ತಾ ಬನ್ನಿ. ನೆಕ್ಸ್ಟ್ ರೌಂಡಲ್ಲಿ ಪ್ರತಿಯೊಂದರಲ್ಲಿಯೂ ಸಿಂಗಲ್ ಕ್ರೋಚೆಟ್ ಹಾಕಿ ಹೀಗೆ ಇದನ್ನು ಸೇರಿಕೊಂಡು 6 ಡಬಲ್ ಕ್ರೋಚೆಟ್ ಹಾಕಿ. ಹೀಗೆ ಪ್ರತಿಯೊಂದು ಸ್ಟಿಚ್ಚಲ್ಲಿಯೂ ಡಬಲ್ ಕ್ರೋಚೆಟ್ ಹಾಕಿದ ನಂತರ
6 ಡಬಲ್ ಕ್ರೋಚೆಟ್ ನಂತರ ಮುಂದಿನ ಸ್ಟಿಚ್ಚಲ್ಲಿ ಮತ್ತೆ 2 ಡಬಲ್ ಕ್ರೋಚೆಟನ್ನು ಹಾಕಿ, ಅದೇ ಸ್ಟಿಚ್ಚಲ್ಲಿ 2 ಡಬಲ್ ಕ್ರೋಚೆಟ್ ಹಾಕಿ, ಮತ್ತು ಮುಂದೆ 6 ಡಬಲ್ ಕ್ರೋಚೆಟ್, ಇಲ್ಲಿ ನೋಡಿ 1 2 3 4 5 6. ಆದ ನಂತರ ಮತ್ತೆ ಈ ಸ್ಟಿಚ್ಚಲ್ಲಿ 2 ಡಬಲ್ ಕ್ರೋಚೆಟ್ ಹಾಕಿ. ಇದೇ ಥರ ನೀವು ಈ ಸುತ್ತನ್ನು ಕಂಪ್ಲೀಟ್ ಮಾಡಿ. ಈ ಸುತ್ತು ಮುಗಿಸಿದ್ದೇನೆ ವೀಕ್ಷಕರೇ. ನೋಡಿ ಈ ಥರ ಕ್ಯಾಪ್ ಶೇಪ್ ಬರಬೇಕು. ನೆಕ್ಸ್ಟಲ್ಲಿ ನೀವು 2 ಚೈನ್ ಸ್ಟಿಚ್ ಹಾಕಿ, ನಂತರ 9 ಡಬಲ್ ಕ್ರೋಚೆಟ್ ಹಾಕಿ ಪ್ರತಿಯೊಂದರಲ್ಲಿಯೂ. ಹೀಗೆ ಈ ಥರ ಈ ಚೈನ್ ಸ್ಟಿಚ್ ಹಿಡ್ಕೊಂಡು 10 ಅಂತ ಕೌಂಟ್ ಮಾಡಿ. 10 ಆದಮೇಲೆ ಇಲ್ಲಿ 2 ಡಬಲ್ ಕ್ರೋಚೆಟ್ ಹಾಕಿ, ಮತ್ತು 10 ಡಬಲ್ ಕ್ರೋಚೆಟ್, ಹತ್ತು ಡಬಲ್ ಕ್ರೋಚೆಟ್ ಆದ ನಂತರ ಮತ್ತೆ ಒಂದು ಸ್ಟಿಚ್ಚಲ್ಲಿ 2 ಡಬಲ್ ಕ್ರೋಚೆಟ್ ಹಾಕಿ. ಈ ಥರ ಈ ಸುತ್ತಲ್ಲಿ ಹೀಗೆ ಮುಂದುವರಿಸುತ್ತಾ ಕಂಪ್ಲೀಟ್ ಮಾಡಿ. ನೆಕ್ಸ್ಟ್ ರೌಂಡಲ್ಲೂ ಸಹ ನೀವು 10 ಡಬಲ್ ಕ್ರೋಚೆಟ್, ನಂತರ ಒಂದೇ ಸ್ಟಿಚ್ಚಲ್ಲಿ 2 ಡಬಲ್ ಕ್ರೋಚೆಟ್ ಹಾಕ್ತಾ ಬನ್ನಿ. ನೋಡಿ 2 4 6 8 10. ನೆಕ್ಸ್ಟ್ ಒಂದೇ ಸ್ಟಿಚ್ಚಲ್ಲಿ ಮತ್ತೆ 2 ಡಬಲ್ ಕ್ರೋಚೆಟ್ ಹಾಕಿ. ಈ ಸುತ್ತನ್ನು ನೀವು ಈ ಹಿಂದಿನ ಸುತ್ತಿನ ಹಾಗೆ 10 ಡಬಲ್ ಕ್ರೋಚೆಟ್ ಮತ್ತು ಒಂದು ಸ್ಟಿಚ್ಚಲ್ಲಿ 2 ಡಬಲ್ ಕ್ರೋಚೆಟ್ ಹಾಕ್ತಾ ಬನ್ನಿ. ಈ ರೌಂಡ್ ಮುಗಿದ ನಂತರ ನೋಡಿ ಈ ಶೇಪ್ ಬರಬೇಕು. ಈಗ
ನೆಕ್ಸ್ಟ್ ರೌಂಡಲ್ಲಿ ಪ್ರತಿಯೊಂದು ಸ್ಟಿಚಲ್ಲಿಯೂ ಡಬಲ್ ಕ್ರೋಚೆಟ್ ಹಾಕ್ತಾ ಬನ್ನಿ. ಈ ರೌಂಡನ್ನು ಕಂಪ್ಲೀಟಾಗಿ ಡಬಲ್ ಕ್ರೋಚೆಟಿಂದ ಮಾಡ್ತಾ ಹೋಗಿ. ಹೀಗೆ 1 2 3 4 ಈ ಥರ ಎಕ್ಸ್ಟ್ರಾ 4 ರೌಂಡ್ ಹಾಕ್ಕೊಳ್ಳಿ. ಲಾಸ್ಟ್ ರೌಂಡ್ ಹಾಕ್ತಾ ಇದ್ದೀನಿ. ಇಲ್ಲೂ ಸಹ ನೀವು ಎಲ್ಲ ಸ್ಟಿಚ್ಚಲ್ಲೂ ಡಬಲ್ ಕ್ರೋಚೆಟನ್ನು ಹಾಕ್ತಾ ಬನ್ನಿ. ನೋಡಿ, ಇದು ಈ ರೌಂಡ್, ಈ ರೌಂಡ್, ಈ ರೌಂಡ್, ಈ ರೌಂಡ್, ಇಲ್ಲಿ ಪ್ರತಿಯೊಂದರಲ್ಲಿಯೂ ಡಬಲ್ ಕ್ರೋಚೆಟನ್ನು ಹಾಕಬೇಕು. ಹೀಗೆ ಪ್ರತಿ ಸ್ಟಿಚ್ಚಲ್ಲಿಯೂ ನೀವು ಡಬಲ್ ಕ್ರೋಚೆಟ್ ಹಾಕ್ತಾ ಈ ರೌಂಡನ್ನ ಫಿನಿಷ್ ಮಾಡ್ಕೊಳ್ಳಿ. ಲಾಸ್ಟ್ ರೌಂಡನ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಈಗ ನೀವು ಉಲ್ಲನನ್ನು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿದ ಮೇಲೆ ನಾಟ್ ಹಾಕಿ ಕ್ಯಾಪ್ ಒಳಗಡೆ ಉಲ್ಲನನ್ನು ಸೇರಿಸಿ. ಈ ಥರ ನೋಡಿ. ಈಗ ಕ್ಯಾಪ್ ರೆಡಿ ಆಯಿತೆ. ಇಲ್ಲಿ ಮಧ್ಯದಲ್ಲಿ ಒಂದು ಹೂವನ್ನು ಮತ್ತು ಒಂದು ಬೀಡನ್ನು ನಾನು ಗಮ್ ಸಹಾಯದಿಂದ ಅಂಟಿಸಿದ್ದೀನಿ. ಈಗ ಕಂಪ್ಲೀಟಾಗಿ ಕ್ಯಾಪ್ ರೆಡಿಯಾಗಿದೆ ವೀಕ್ಷಕರೇ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.